ನಮಸ್ಕಾರ ಸರ್, ನಮ್ಮ ಹೆಸರು ನಾಗರಾಜ್ ಅಂತ. ರಾಯಚೂರು ಡಿಸ್ಟಿಕ್ ಲಿಂಗಸ್ಕೂರು ತಾಲೂಕಿಂದ ಬಂದಿದ್ದೀವಿ. ನಾವಿಲ್ಲಿ ಬರೋದಕ್ಕೆ ಸುಮಾರು ಒಂದು 8 ವರ್ಷಗಳಾಯ್ತು. ನಾವು ಮೊದಲು ಇಲ್ಲಿಗೆ ಬಂದಾಗ ಕುಡಿತಾ ಇದ್ವಿ. ಅಜ್ಜರ ಹಿಂಗ ಎಲ್ಲ ನಮ್ಮ ಹೆಂಡತಿ ಮಕ್ಕಳು ಎಲ್ಲ ಬಿಟ್ಟು ಹೋಗ್ಬಿಟ್ಟಿದ್ರು. ಅಜ್ಜರದ ನೆನಪು ಮಾಡ್ಕೊಂಡು ಹೋಗಿ ಬರೋಣ, ಬಿಟ್ಬಿಡ್ಬೇಕು ಅಂತಂತೇಳಿ ನಿರ್ಧಾರ ಮಾಡಿ ನಮ್ಮ ತಾಯಿಯವ್ರ ಜೊತೆ ನಾವು ಬಂದ್ವಿ. ಅಜ್ಜರು ಫಸ್ಟಿಗೆ ನಮ್ಗೆ ಕರೆದ್ರು, ಬೆಳಿಗ್ಗೆ ಕರೆದ್ರು. ಹಿಂಗ ಸಂಸಾರ ಸುದ್ದಿಲ್ಲ, ಇದಾಗಿದೆ ಅಂತೇಳಿ ಕರ್ಕೊಂಬಂದಾರ ಅಂತೇಳಿ ಕರೆದ್ರು. ಕರೆದ ತಕ್ಷಣ ನಾವು ಒಳಗಡೆ ಹೋದ್ವಿ. ಅಜ್ಜರು ಕುಡಿಯೋದು ಬಿಡಪ್ಪ, ಇವತ್ತಿನಿಂದ ನಿನ್ನ ಸಂಸಾರ ಸುದ್ದಿ ಮಾಡ್ತೀನಿ, ನಿನ್ನ ಬಾಳೆವು ಸುದ್ದಿ ಮಾಡ್ತೀನಿ, ಕುಡಿಯೋದೊಂದು ಬಿಟ್ಬಿಡು, ನಿನ್ಗೆ ಐಶ್ವರ್ಯ ಅಂತಸ್ತೆಲ್ಲ ಕೊಡ್ತೀನಿ ಅಂತ ಹೇಳಿದ್ರು. ಆಯ್ತು ರೀ ಅಜ್ಜರ್ ಅಂತ ಅವ್ರ ಅಜ್ಜರ ಮಾತಿನ ಮ್ಯಾಗ ನಾವು ಕುಡಿಯೋದು ಬಿಟ್ಟಿದ ಮ್ಯಾಗ ನಮ್ಗೊಂದು ಬೆಂಗಳೂರಲ್ಲಿ ಒಂದು ಕೆಲಸ ಸಿಕ್ತು, ಜಾಬ್ ಆಯ್ತು. ಈಗ ಚೆನ್ನಾಗಿದ್ದೀವಿ. ಹೆಂಡತಿ ಮಕ್ಕಳು ಕೂಡ ಬಂದಿದ್ದಾರೆ ವಾಪಸ್ಸು. ನಾವು ಕೂಡ ಚೆನ್ನಾಗಿದ್ದೀವಿ. ಕುಡಿಯೋದು ಬಿಡಿಸಿದ್ರು ಅಜ್ಜರು, ನಮ್ಮ ಬಾಳೆ ಸುದ್ದಿ ಮಾಡಿದ್ರು. ಚೆನ್ನಾಗಿದ್ದೀವಿ ಸರ್ ಇವಾಗ. ಸರ್, ಈಗ ಅಜ್ಜರ ಹತ್ರ ಬರ್ಬೇಕಾದ್ರೆ ಏನೇನ್ ತೊಗೊಂಬಂದ್ರಿ? ನಿಮಗೆ ಯಾವ ರೀತಿ ಒಳ್ಳೇದ್ ಮಾಡಿದ್ರು? ಈಗ ನಮ್ಮ ಹತ್ರ ನಾವಂತ್ರ ಏನೋ ತಗೊಂಬಂದಿಲ್ಲ ಅಜ್ಜರಿಗೆ, ಏನೋ ಭಕ್ತಿ ಅಷ್ಟೇ ನಮ್ದು. ಭಕ್ತಿಲಿಂದ ಬಂದಿದ್ವಿ, ಭಕ್ತಿಲಿಂದ ಬೇಡ್ಕೊಂಡ್ವಿ. ಅದೊಂದು ಬೂದಿ ನಂಬ್ಕೊಂಡು ಹೋಗ್ತಾ ಇದೀವಿ. ಬೂದಿ ನಮ್ಗೆ ಒಳ್ಳೇದಾಗಿದೆ. ಈಗ ಸಾಕಷ್ಟು ಕಡೆ ಹೋಗ್ತೀರಾ ನೀವು, ನಿಮ್ಮ ಕಷ್ಟಗಳ ಪರಿಹಾರ ಆಗ್ಬೇಕಂದ್ರೆ ನಿಮ್ಗೆ ಏನಾದ್ರು ಬೇಡ್ತಾರೆ. ಇಲ್ಲಿ ಯಾವ ತರ ಇದೆ ಸರ್? ಇಲ್ಲ, ಅಜ್ಜರು ಇಲ್ಲಿ ಏನು ಬೇಡೋದಿಲ್ಲ. ಅವರು ಏನು ಬೇಡಂಗಿಲ್ಲ. ಇಷ್ಟು ಕೊಡ್ರಿ, ಇಷ್ಟ ಆಗುತ್ತೆ, ಪರಿಹಾರ ಮಾಡ್ತೀವಂತ ಆ ತರ ದುಡ್ಡದ ಬಗ್ಗೆ ಏನು ಕೇಳಂಗಿಲ್ಲ. ನಾವು ನಮ್ದು ಭಕ್ತಿ ಕಾಣಿಕೆ ಎಷ್ಟು ಮುಡಿಸ್ತೀವಿ, ನಮ್ಮ ಮನಸ್ಸಲ್ಲಿ ಎಷ್ಟು 10 ರೂಪಾಯಿ, 5 ರೂಪಾಯಿ, 1 ರೂಪಾಯಿ ಕೊಟ್ಟರು ಕೂಡ ಇಲ್ಲಿ ಸ್ವೀಕರಿಸುವಂತ ವ್ಯಕ್ತಿಗಳಾಗಿದ್ದಾರೆ ಅಜ್ಜರುಗಳು. ಅದರಿಂದ ಯಾವುದೇ ದುಡ್ಡಿಂದ ಇಲ್ಲಿ ಇಲ್ಲ. ದುಡ್ಡು ಯಾವ್ದು ತಗೊಳಂಗ. ಹಂಗಾಗಿ ನಮ್ಗೆ ಒಳ್ಳೇದಾಗಿದೆ ಸರ್. ಇಲ್ಲಿ ಯಾವ್ಯಾವ ವಾರ ಜೋರ ಹೇಳ್ತಾರೆ ಸರ್ ಅಜ್ಜಾರ್? ಗುರುವಾರ ಮತ್ತೆ ರವಿವಾರ, ಇವು 3 ದಿನಗಳಲ್ಲಿ ನಾವು ಬಂದು ಹೋಗಿದ್ದೀವಿ. 3 ದಿನಗಳಿಂದ ಅಜ್ಜರ ಕಡೆಯಿಂದ ಆಶೀರ್ವಾದ ಆಗಿದೆ, ಸಿಕ್ಕಿದೆ ನಮಗೆ. ಅಂದ್ರೆ ಬೆಳಗ್ಗೆ ಎಷ್ಟು ಗಂಟೆಗೆ ಬರೋಕ್ ಸರ್ ಅದೇ ವಾರ? ನಾವು ಲಿಂಗಸೂರಿಂದ ಅಲ್ಲಿಂದ ವಸ್ತಿ ಬರ್ತೀವಿ ರೀ. ರಾತ್ರಿನೇ ಬಂದಿಡ್ತೀವಿ. ರಾತ್ರಿ ಬಂದು ಇಲ್ಲೆಲ್ಲ ಊಟ. ಈಗ ದೂರಿಂದ ಭಕ್ತರು ಬರ್ತಿದ್ದಾರೆ ಸರ್, ಅಂದ್ರೆ ಅವ್ರಿಗೆ ಟೈಮಿಂಗ್ ಹೇಳ್ಬೇಕಲ್ಲ? ಆ ಟೈಮಿಂಗ್ ಹೇಳೋದಾದ್ರೆ ಇಲ್ಲಿ ಸಾಯಂಕಾಲ ಒಂದು 5:30, 6 ಗಂಟೆಗೆಲ್ಲ ಇದ್ರೆ ಅಜ್ಜರು ಎಲ್ಲೇ ಹೊರಗಡೆ ಹೋಗಿದ್ರಂದ್ರೆ 7 ಗಂಟೆ ಸುಮಾರು ಬರ್ತಾರೆ. ಬಂದ್ಬಿಟ್ಟು ಕುಂತ್ಕೊಂಡು ಅಜ್ಜರು ಎಲ್ಲಾ ಭಕ್ತರ ಜೊತೆ ಮಾತಾಡ್ತಾರೆ, ಕಷ್ಟಗಳನ್ನ ಕೇಳ್ತಾರೆ. ಯಾವ್ದಕ್ಕೋಸ್ಕರ ಬಂದಿದ್ದೀರಿ, ಎಲ್ಲಿರ ಬಂದಿದ್ದೀರಿ ಅಂತ ಕಷ್ಟಗಳನ್ನ ಕೇಳ್ತಾರೆ. ಅವಾಗಲೇ ಪರಿಹಾರ ಹೇಳ್ಬಿಡ್ತಾರೆ. ಅವಾಗ ಕೂಡ ಹೇಳಿದ್ರು ಕೂಡ ಗುರುವಾರಕ್ಕಿಂತ ಮುಂಚೆ ಇದು ಅಂದ್ರೆ ಬುಧವಾರ. ಈಗ ಗುರುವಾರದಂಗೆ ಅಜ್ಜರು ಹೇಳಿಕೆ ಹೇಳ್ತಾರಂತಂದ್ರೆ ನಾವು ಬುಧವಾರ ವಸ್ತಿ ಬಂದಿದ್ದವ್ರಿಗೆ ರಾತ್ರಿ ಎಲ್ಲ ಕೂತು ಮಾತಾಡಿಸಿ, ಗುರುವಾರ ಇಲ್ಲಿ 9 ಗಂಟೆ 9:30 ಬಂದು ಭಕ್ತರಿಗೆ ಹೇಳಿಕೆ ಹೇಳ್ತಾರೆ. ಗದ್ದಿಗೆ ಇರ್ತಾರೆ. 9:40 ಹಿಂಗ್ ಚಲೋ ಆಗುತ್ತೆ.